ನಮಸ್ಕಾರ ಸ್ನೇಹಿತರೆ. ನಮ್ಮ ಸನಾತನ ಧರ್ಮದ ಗ್ರಂಥಗಳಲ್ಲಿ 4 ಯುಗಗಳ ಬಗ್ಗೆ ಉಲ್ಲೇಖವಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಇವುಗಳಲ್ಲಿ ಪ್ರಸ್ತುತ ನಾವು ಕಲಿಯುಗದಲ್ಲಿದ್ದೇವೆ ಎಂದು ಧಾರ್ಮಿಕ ಪರಂಪರೆ ನಂಬುತ್ತದೆ. ಕಲಿಯುಗದ ಬಗ್ಗೆ ಪುರಾಣಗಳು ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಆಸಕ್ತಿದಾಯಕ ಹಾಗೂ ಎಚ್ಚರಿಕೆಯ ವಿಚಾರಗಳನ್ನು ಹೇಳಲಾಗಿದೆ. ಆದರೆ ಕಲಿಯುಗ ಎಂದರೆ ಕೇವಲ ಭಯಾನಕ ಕಾಲ ಎಂದು ಅರ್ಥವಲ್ಲ. ಇದು ಮನುಷ್ಯನ ಧರ್ಮ, ಸತ್ಯ, ನೀತಿ ಮತ್ತು ಮಾನವೀಯತೆಯನ್ನು ಪರೀಕ್ಷಿಸುವ ಕಾಲ ಎಂಬ ಅರ್ಥದಲ್ಲಿಯೂ ನೋಡಬಹುದು. ಹಾಗಾದರೆ ಕಲಿಯುಗದ ಬಗ್ಗೆ ಹೇಳಲಾಗಿರುವ 10 ಭಯಾನಕ ಸತ್ಯಗಳು ಯಾವುವು? ಬನ್ನಿ ತಿಳಿದುಕೊಳ್ಳೋಣ. 1. ಸತ್ಯಕ್ಕಿಂತ ಸುಳ್ಳಿಗೆ ಹೆಚ್ಚು ಬೆಲೆ ಸಿಗುವ ಕಾಲ. ಕಲಿಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿ ಸತ್ಯದ ಮೌಲ್ಯ ಕಡಿಮೆಯಾಗುವುದನ್ನು ಧಾರ್ಮಿಕ ಗ್ರಂಥಗಳು ವಿವರಿಸುತ್ತವೆ. ಮನುಷ್ಯನಿಗೆ ಸತ್ಯ ಗೊತ್ತಿದ್ದರೂ ತನ್ನ ಸ್ವಾರ್ಥಕ್ಕಾಗಿ ಸುಳ್ಳನ್ನು ಹೇಳುವ ಪರಿಸ್ಥಿತಿ ಹೆಚ್ಚಾಗಬಹುದು. ಕೆಲವೊಮ್ಮೆ ಸುಳ್ಳು ಹೇಳುವ ವ್ಯಕ್ತಿಯೇ ಬುದ್ಧಿವಂತನೆಂದು ಪರಿಗಣಿಸಲ್ಪಡಬಹುದು. ಪ್ರಾಮಾಣಿಕವಾಗಿ ಬದುಕುವ ವ್ಯಕ್ತಿಗೆ ತೊಂದರೆಗಳು ಎದುರಾಗಬಹುದು. ಆದರೆ ಇದರ ಅರ್ಥ ಸತ್ಯ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂದಲ್ಲ. ಸತ್ಯವನ್ನು ಉಳಿಸಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸುತ್ತಲಿನ ಸಮಾಜದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತಾನೆ. 2. ಹಣವೇ ಜೀವನದ ಮುಖ್ಯ ಮಾನದಂಡವಾಗಬಹುದು. ಕಲಿಯುಗದ ಮತ್ತೊಂದು ಭಯಾನಕ ಅಂಶವೆಂದರೆ ಮನುಷ್ಯನ ಮೌಲ್ಯವನ್ನು ಅವನ ಗುಣಗಳಿಂದಲ್ಲ, ಅವನ ಹಣ ಮತ್ತು ಆಸ್ತಿಯಿಂದ ಅಳೆಯುವ ಪ್ರವೃತ್ತಿ. ಯಾರ ಬಳಿ ಹೆಚ್ಚು ಹಣವಿದೆಯೋ ಅವರಿಗೆ ಹೆಚ್ಚು ಗೌರವ ಸಿಗಬಹುದು. ಆದರೆ ಜ್ಞಾನ, ಪ್ರಾಮಾಣಿಕತೆ, ದಯೆ ಮತ್ತು ಮಾನವೀಯತೆಯಂತಹ ಗುಣಗಳು ಕೆಲವೊಮ್ಮೆ ಹಿಂದೆ ಸರಿಯಬಹುದು. ಹಣ ಜೀವನಕ್ಕೆ ಅಗತ್ಯ, ಆದರೆ ಹಣವೇ ಜೀವನದ ಏಕೈಕ ಗುರಿಯಾದಾಗ ಮನುಷ್ಯ ತನ್ನ ಸಂಬಂಧಗಳು ಮತ್ತು ಸಂತೋಷವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. 3. ಸಂಬಂಧಗಳಲ್ಲಿ ನಂಬಿಕೆ ಕಡಿಮೆಯಾಗುವುದು. ಕಲಿಯುಗದ ಬಗ್ಗೆ ಹೇಳಲಾಗುವ ಮತ್ತೊಂದು ಪ್ರಮುಖ ವಿಚಾರವೆಂದರೆ ಕುಟುಂಬ ಮತ್ತು ಸಂಬಂಧಗಳ ಮೌಲ್ಯ ಕುಸಿಯುವುದು. ಹಿಂದೆ ಕುಟುಂಬ, ಸ್ನೇಹ ಮತ್ತು ಸಂಬಂಧಗಳು ಜೀವನದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗುತ್ತದೆ. ಆದರೆ ಸ್ವಾರ್ಥ, ಅಹಂಕಾರ, ಹಣ ಮತ್ತು ತಪ್ಪು ತಿಳುವಳಿಕೆಗಳಿಂದ ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು. ಒಬ್ಬ ವ್ಯಕ್ತಿಯ ಬಳಿ ನೂರಾರು ಸಂಪರ್ಕಗಳು ಇರಬಹುದು, ಆದರೆ ನಿಜವಾದ ಕಷ್ಟದ ಸಮಯದಲ್ಲಿ ಅವನ ಜೊತೆ ನಿಲ್ಲುವುದು ಕೆಲವೇ ಜನರಾಗಿರಬಹುದು. ಇದು ಕಲಿಯುಗದ ಅತ್ಯಂತ ದೊಡ್ಡ ವಿರೋಧಾಭಾಸಗಳಲ್ಲಿ ಒಂದಾಗಿದೆ. 4. ಜ್ಞಾನ ಹೆಚ್ಚಾದರೂ ವಿವೇಕ ಕಡಿಮೆಯಾಗಬಹುದು. ಇಂದು ಮನುಷ್ಯನ ಬಳಿ ಅಪಾರ ಪ್ರಮಾಣದ ಮಾಹಿತಿ ಇದೆ. ಒಂದು ಕ್ಷಣದಲ್ಲಿ ಪ್ರಪಂಚದ ಯಾವುದೇ ವಿಷಯದ ಬಗ್ಗೆ ತಿಳಿದುಕೊಳ್ಳಬಹುದು. ಆದರೆ ಮಾಹಿತಿ ಮತ್ತು ಜ್ಞಾನ ಒಂದೇ ಅಲ್ಲ. ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸುವ ವಿವೇಕ ಇನ್ನಷ್ಟು ಮುಖ್ಯ. ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ಮನುಷ್ಯನ ಜೀವನ ಸುಲಭವಾಗುತ್ತಿದೆ. ಆದರೆ ಅದನ್ನು ತಪ್ಪಾಗಿ ಬಳಸಿದರೆ ಅದೇ ತಂತ್ರಜ್ಞಾನ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಆದ್ದರಿಂದ ಕಲಿಯುಗದ ದೊಡ್ಡ ಸವಾಲು ಎಂದರೆ ಜ್ಞಾನವನ್ನು ಪಡೆಯುವುದಲ್ಲ, ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು. 5. ಮನುಷ್ಯನ ಆಸೆಗಳು ಎಂದಿಗೂ ಮುಗಿಯದಿರುವುದು. ಕಲಿಯುಗದಲ್ಲಿ ಆಸೆ ಮತ್ತು ಬಯಕೆಗಳು ಮನುಷ್ಯನನ್ನು ನಿರಂತರವಾಗಿ ಓಡಿಸುತ್ತವೆ ಎಂಬ ಆಧ್ಯಾತ್ಮಿಕ ದೃಷ್ಟಿಕೋನವಿದೆ. ಒಂದು ವಸ್ತು ಸಿಕ್ಕ ನಂತರ ಮತ್ತೊಂದು ಬೇಕಾಗುತ್ತದೆ. ಒಂದು ಗುರಿ ತಲುಪಿದ ನಂತರ ಇನ್ನೊಂದು ಗುರಿ ಎದುರಾಗುತ್ತದೆ. ಹೀಗೆ ಮನುಷ್ಯನಿಗೆ ಎಲ್ಲವೂ ಇದ್ದರೂ ಸಂತೋಷವಿಲ್ಲದ ಪರಿಸ್ಥಿತಿ ಬರಬಹುದು. ಆಸೆ ತಪ್ಪಲ್ಲ, ಆದರೆ ಆಸೆಯೇ ಜೀವನವನ್ನು ನಿಯಂತ್ರಿಸಲು ಪ್ರಾರಂಭಿಸಿದಾಗ ಮನಸ್ಸಿನ ಶಾಂತಿ ಕಳೆದು ಹೋಗುತ್ತದೆ. 6. ಧರ್ಮಕ್ಕಿಂತ ಪ್ರದರ್ಶನಕ್ಕೆ ಮಹತ್ವ ಸಿಗಬಹುದು. ಕಲಿಯುಗದಲ್ಲಿ ಧಾರ್ಮಿಕತೆಯ ನಿಜವಾದ ಅರ್ಥಕ್ಕಿಂತ ಅದರ ಹೊರಗಿನ ಪ್ರದರ್ಶನಕ್ಕೆ ಹೆಚ್ಚು ಮಹತ್ವ ಸಿಗಬಹುದು ಎಂಬ ಎಚ್ಚರಿಕೆಗಳನ್ನು ಪುರಾಣಗಳಲ್ಲಿ ಕಾಣಬಹುದು. ಧರ್ಮ ಎಂದರೆ ಕೇವಲ ಪೂಜೆ, ಆಚರಣೆ ಅಥವಾ ಧಾರ್ಮಿಕ ಗುರುತುಗಳಲ್ಲ. ಸತ್ಯ ಮಾತನಾಡುವುದು, ಇತರರಿಗೆ ಸಹಾಯ ಮಾಡುವುದು, ದಯೆ ತೋರಿಸುವುದು ಮತ್ತು ನ್ಯಾಯಯುತವಾಗಿ ಬದುಕುವುದು ಧರ್ಮದ ಭಾಗವೇ ಆಗಿದೆ. ಹೊರಗೆ ಒಳ್ಳೆಯವನಂತೆ ಕಾಣುವುದಕ್ಕಿಂತ ಒಳಗಿನಿಂದ ಒಳ್ಳೆಯವನಾಗಿರುವುದು ಹೆಚ್ಚು ಮುಖ್ಯ. 7. ಕೋಪ ಮತ್ತು ಅಹಂಕಾರ ಹೆಚ್ಚಾಗುವುದು. ಕಲಿಯುಗದ ಮತ್ತೊಂದು ಭಯಾನಕ ಸತ್ಯವೆಂದರೆ ಮನುಷ್ಯನ ಮನಸ್ಸಿನಲ್ಲಿ ಕೋಪ, ಅಸೂಯೆ ಮತ್ತು ಅಹಂಕಾರ ಹೆಚ್ಚಾಗುವ ಸಾಧ್ಯತೆ. ಸಣ್ಣ ವಿಷಯಕ್ಕೂ ಜಗಳ, ಅವಮಾನ, ದ್ವೇಷ ಮತ್ತು ಪ್ರತೀಕಾರದ ಭಾವನೆಗಳು ಬೆಳೆಯಬಹುದು. ಅಹಂಕಾರವು ಮನುಷ್ಯನಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ಕೋಪವು ಒಂದು ಕ್ಷಣದ ನಿರ್ಧಾರದಿಂದ
ವರ್ಷಗಳ ಸಂಬಂಧವನ್ನೇ ಹಾಳು ಮಾಡಬಹುದು. ಆದ್ದರಿಂದ ಮನಸ್ಸನ್ನು ನಿಯಂತ್ರಿಸುವುದು ಕಲಿಯುಗದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಎಂದು ಹೇಳಬಹುದು. 8. ಪ್ರಕೃತಿಯೊಂದಿಗೆ ಮನುಷ್ಯನ ಸಂಬಂಧ ದುರ್ಬಲವಾಗುವುದು. ಪ್ರಕೃತಿ ಮನುಷ್ಯನ ಜೀವನದ ಮೂಲ. ಗಾಳಿ, ನೀರು, ಆಹಾರ, ಮರಗಳು ಮತ್ತು ಪ್ರಾಣಿಗಳು ಇವೆಲ್ಲವೂ ನಮ್ಮ ಬದುಕಿಗೆ ಅಗತ್ಯ. ಆದರೆ ಅತಿಯಾದ ಸ್ವಾರ್ಥ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ಹಾನಿಗೊಳಿಸಿದರೆ ಅದರ ಪರಿಣಾಮ ಮನುಷ್ಯನ ಮೇಲೆಯೇ ಬೀಳುತ್ತದೆ. ಪರಿಸರ ಮಾಲಿನ್ಯ, ನೀರಿನ ಕೊರತೆ, ಅರಣ್ಯ ನಾಶ ಮತ್ತು ಹವಾಮಾನ ಬದಲಾವಣೆಗಳು ನಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ: ಪ್ರಕೃತಿಯನ್ನು ಗೆಲ್ಲಲು ಸಾಧ್ಯವಿಲ್ಲ, ಅದರೊಂದಿಗೆ ಸಮತೋಲನದಿಂದ ಬದುಕಬೇಕು. 9. ಸಮಯದ ಮೌಲ್ಯವನ್ನು ಮನುಷ್ಯ ಮರೆತು ಬಿಡುವುದು. ಕಲಿಯುಗದಲ್ಲಿ ಮನುಷ್ಯನ ಜೀವನ ವೇಗವಾಗಿ ಸಾಗುತ್ತಿರುವಂತೆ ಕಾಣುತ್ತದೆ. ಒಂದು ದಿನದಿಂದ ಮತ್ತೊಂದು ದಿನಕ್ಕೆ, ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಸಮಯ ಹೇಗೆ ಕಳೆದು ಹೋಗುತ್ತದೆ ಎಂಬುದು ಗೊತ್ತಾಗುವುದಿಲ್ಲ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ವಸ್ತು ಕಳೆದುಕೊಂಡರೆ ಮತ್ತೆ ಖರೀದಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಕಲಿಯುಗದ ನಿಜವಾದ ಭಯಾನಕ ಸತ್ಯವೆಂದರೆ ಮನುಷ್ಯ ತನ್ನ ಜೀವನವನ್ನು ಬದುಕುವುದಕ್ಕಿಂತ ಜೀವನವನ್ನು ಮುಂದೂಡುತ್ತಾ ಹೋಗಬಹುದು. 10. ಮನುಷ್ಯನು ತನ್ನನ್ನೇ ಕಳೆದುಕೊಳ್ಳುವ ಅಪಾಯ. ಕಲಿಯುಗದ ಅತ್ಯಂತ ಆಳವಾದ ಸತ್ಯವೆಂದರೆ ಹೊರಗಿನ ಜಗತ್ತನ್ನು ಗೆಲ್ಲುವ ಪ್ರಯತ್ನದಲ್ಲಿ ಮನುಷ್ಯ ತನ್ನ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳಬಹುದು. ಹಣ ಬೇಕು, ಯಶಸ್ಸು ಬೇಕು, ಹೆಸರು ಬೇಕು, ಗೌರವ ಬೇಕು. ಈ ಓಟದಲ್ಲಿ ಮನುಷ್ಯ ತನ್ನ ನಿಜವಾದ ಸಂತೋಷವನ್ನು ಮರೆತು ಬಿಡಬಹುದು. ಆದರೆ ಕಲಿಯುಗದ ಬಗ್ಗೆ ಇರುವ ಆಧ್ಯಾತ್ಮಿಕ ಸಂದೇಶ ನಮಗೆ ಒಂದು ಮಹತ್ವದ ವಿಚಾರವನ್ನು ನೆನಪಿಸುತ್ತದೆ: ಹೊರಗಿನ ಜಗತ್ತನ್ನು ಬದಲಾಯಿಸುವ ಮೊದಲು ನಮ್ಮ ಮನಸ್ಸನ್ನು ಬದಲಾಯಿಸಬೇಕು. ಕಲಿಯುಗ ಎಷ್ಟೇ ಕಠಿಣವಾಗಿದ್ದರೂ ಒಬ್ಬ ವ್ಯಕ್ತಿ ಸತ್ಯ, ದಯೆ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ತನ್ನ ಜೀವನದಲ್ಲಿ ಉಳಿಸಿಕೊಂಡರೆ ಅವನು ತನ್ನ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಬದಲಾವಣೆಯನ್ನು ತರಬಹುದು. ಹಾಗಾದರೆ ಸ್ನೇಹಿತರೆ, ಕಲಿಯುಗದ ಈ 10 ಸತ್ಯಗಳು ಕೇವಲ ಭಯಪಡುವ ವಿಷಯವಾಗಿ ನೋಡಬೇಡಿ. ಇವು ನಮ್ಮ ಜೀವನವನ್ನು ಪರಿಶೀಲಿಸಿಕೊಳ್ಳಲು ನೀಡಿರುವ ಎಚ್ಚರಿಕೆಗಳಂತೆ ನೋಡಬಹುದು. ನಾವು ಸುಳ್ಳಿನ ಬದಲು ಸತ್ಯವನ್ನು ಆರಿಸಬಹುದು, ಸ್ವಾರ್ಥದ ಬದಲು ಸಹಾಯವನ್ನು ಆರಿಸಬಹುದು, ಅಹಂಕಾರದ ಬದಲು ವಿನಯವನ್ನು ಆರಿಸಬಹುದು, ಪ್ರಕೃತಿಯನ್ನು ನಾಶ ಮಾಡುವ ಬದಲು ಅದನ್ನು ರಕ್ಷಿಸಬಹುದು. ಕಲಿಯುಗ ಹೇಗಿದೆ ಎನ್ನುವುದಕ್ಕಿಂತ ನಾವು ಕಲಿಯುಗದಲ್ಲಿ ಹೇಗೆ ಬದುಕುತ್ತೇವೆ ಎನ್ನುವುದು ಹೆಚ್ಚು ಮುಖ್ಯ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.